ರವಾ ಗಾರ್ಗೆ ಮಾಡ್ತಿದ್ದೀನಿ ನಾನು. ರವೆ, ಬೆಲ್ಲ, ಸಕ್ಕರೆ, ಇದು ಏಲಕ್ಕಿ ಪೌಡ್ರು, ತುರಿದಿರೋವಂಥ ಕೊಬ್ಬರಿ, ತುಪ್ಪ, ಒಂದು ಚಿಟಿಕೆ ಉಪ್ಪು, ಬೇಕಾಗಿರೋಷ್ಟು ನೀರು. ಒಂದು ಪ್ಯಾನ್ ತಗೊಂಡು ಆ ಪ್ಯಾನಿಗೆ ನಮಗೆ ಬೇಕಾಗಿದ್ದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು, ಸಕ್ಕರೆ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ಒಂದು ಬೌಲಷ್ಟು ರವೆ ತಗೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಮಿಕ್ಸ್ ಆಗ್ತಿದ್ದಂಗೆ ರವೆ ಹಾಕಿ ಮಿಕ್ಸ್ ಮಾಡಬೇಕು. ಗಂಟಾಗಲಿಲ್ಲಂಗೆ ನೀಟಾಗಿ ತಿರುಗಿಸ್ಬೇಕು. ಅದು ನೀಟಾಗಿ ಬಾಯ್ಲ್ ಆಗಬೇಕು. ಈ ಥರ ಅದಕ್ಕೆ ಬರಬೇಕು. ಈ ಥರ ಗಟ್ಟಿ ಆಗಬೇಕು. ತುಪ್ಪ ಸವರಿ ಇಟ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ತುಪ್ಪ ಸವರಿ ಇಟ್ಕೊಂಡಿರುವಂಥ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇದನ್ನು. ಈಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇನ್ನೊಂದು ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿಯಾಗಿದೆ. ಒಂದು ಪ್ಯಾನಲ್ಲಿ 1-2 ಸ್ಪೂನಷ್ಟು ತುಪ್ಪ, ಇರೋಂಥ ಬೆಲ್ಲ, ಇದು ಸ್ವಲ್ಪವರೆಗೂ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಈ ಥರ ಬೆಲ್ಲ ಫುಲ್ ಕರಗಿದ ಮೇಲೆ ಇದಕ್ಕೆ ತುರಿದಿಟ್ಟಿರುವಂಥ ಕೊಬ್ಬರಿನ ಹಾಕ್ಕೊಳ್ಳಿ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ಇದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಣ ಫ್ಲೇವರಿಗೆ. ಇದು ಶುಂಠಿ ಪೌಡ್ರೂ ಹಾಕ್ಕೋಬೋದು. ನನ್ನ ಹತ್ರ ಶುಂಠಿ ಪೌಡ್ರೂ ಹಾಕ್ಕೋಬೋದು. ಈಗ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಏಲಕ್ಕಿ ಪೌಡ್ರ್ ಒಂದು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೋಬೋದು. ಇದೊಂದು ಸ್ವಲ್ಪ ಗಟ್ಟಿ ಆಗೋ ಥರ ಬಾಯ್ಲ್ ಮಾಡ್ಕೋಬೇಕು ನೀವು. ತಣ್ಣಗಾಗಕ್ಕೆ ಬಿಡೋಣ. ಈಗ ರೆಡಿಯಾಗಿದೆ. ಇದನ್ನು ಒಂದು 10 ಇಲ್ಲ 15 ಮಿನಿಟ್ಸು ತಣ್ಣಗಾಗಕ್ಕೆ ಬಿಟ್ಟು, ಈಗ ಫಸ್ಟಿಗೆ ರವೆದು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾದಿಟ್ಕೊಳ್ಳೋಣ. ಹಿಟ್ಟಿನ ಥರ ನಾದಿಟ್ಕೋಬೇಕು ಅದನ್ನು. ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನೀಗ ಹಿಟ್ಟಿನ ಥರ ನೀಟಾಗಿ ನಾದಿಟ್ಕೋಬೇಕು. ಇದನ್ನು ನೀಟಾಗಿ ನಾದಬೇಕು. ಇದನ್ನು ನಾದಿಟ್ಕೊಳ್ಳೋಣ. ಸ್ವಲ್ಪ ಈ ಥರ ಇರಬೇಕು. ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಹುಂಡೆ ಥರ ತಗೊಳ್ಳೋಣ. ಈ ಥರ ಹುಂಡೆ ಥರ ಈಗ ಫಿಲ್ ಮಾಡಿದ್ದೀನಿ. ಈಗ ಒಂದೊಂದನ್ನೇ ಆಯಿಲಲ್ಲಿ ಹಾಕೋಣ. ನೋಡಿ ಎಷ್ಟು ಮೃದುವಾಗಿ, ಎಷ್ಟು ಸಾಫ್ಟಾಗಿ ಬಂದಿದೆ. ತುಂಬ ಟೇಸ್ಟ್ ಇದೆ. ಒಂದು ಸರಿ ನೀವು ಟ್ರೈ ಮಾಡಿ.